ತತ್ಪುರುಷಾಯ ವಿದ್ಮಹೆ ದೇವದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ದಿನಾಲೇ ಸೋಮವಾರ ಬಂತು, 29ನೇ ತಾರೀಕು ಷಷ್ಠಿ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡಲಿಕ್ಕೆ ಉತ್ತಮವಾದಂಥ ಬೆಳವಣಿಗೆ ಇರುವಂತಹ ದಿನ. ಇದನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮೇಷರಾಶಿಯವರು ಒಂದು ಉತ್ಸಾಹದಲ್ಲಿ, ಉಲ್ಲಾಸದಲ್ಲಿ, ಸಂಭ್ರಮದಲ್ಲಿ ಇರ್ತೀರಿ. ಹೊಸ ಹೊಸ ಯೋಚನೆಗಳು, ಚಿಂತನೆಗಳನ್ನು ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತೀರಿ. ಅದರಿಂದ ಸಂತೃಪ್ತಿ, ಮನಸ್ಸಿಗೆ ಬೇಸರ ಎಲ್ಲವೂ ಮಾಯವಾಗಿ ಸಂತಸ, ಸಂಭ್ರಮ, ಏನೊಂದು ಖುಷಿ, ಒಂದು ಸಾಧನೆ ಮಾಡುವಂಥ ತೃಪ್ತಿಕರವಾದಂಥ ವಾತಾವರಣ ಅಂತೂ ಖಂಡಿತವಾಗಿ ಮೇಷರಾಶಿ ಇರುತ್ತೆ. ವೃಷಭ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಜೊತೆಯಲ್ಲಿ ಕೋರ್ಟು ಕಚೇರಿಗಳು, ಸರ್ಕಾರಿ ಕೆಲಸಗಳೇನಾದರೂ ಇದ್ದರೆ ಅದರಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಅತ್ಯಂತ ಶೀಘ್ರದಲ್ಲಿ ನಿಮಗೆ ಕೆಲಸಗಳೆಲ್ಲವೂ ಸಹ ಆಗುವಂಥ ವಾತಾವರಣ ಖಂಡಿತವಾಗಿ ನಿಮ್ಮದಾಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಶುಭ ಕಾರ್ಯಗಳ ಚಿಂತನೆ ಇದೆ, ಜೊತೆಯಲ್ಲಿ ನಿಮಗೆ ಸಹಕಾರ, ಸಹಯೋಗ ನೀಡುವಂತಹ ಸ್ನೇಹಿತರು, ಬಂಧುಗಳು ನಿಮ್ಮನ್ನು ಭೇಟಿಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುವಂತಹ ವಾತಾವರಣ ಅಂತೂ ಖಂಡಿತವಾಗಿದೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚಗಳು, ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ವ್ಯತ್ಯಾಸಗಳು, ಯಾಕೆಂದರೆ ಸ್ನೇಹಿತರು, ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ನಿಮ್ಮನ್ನು ಹೊಗಳಿ ಉಬ್ಬಿಸುವಂಥವ್ರು ಜಾಸ್ತಿ ಜನ ಇರ್ತಾರೆ. ಅವರ ಮಾತುಗಳನ್ನು ಹೇಳಿ ಸ್ವಲ್ಪ ಕೆಲವು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ, ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ಸಿಂಹರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ನೇಹಿತರಿಂದ ಕಿರಿಕಿರಿ ಇರುತ್ತೆ, ಅವಮಾನಗಳಿರುತ್ತೆ, ಬೇಸರ, ಸ್ವಲ್ಪ ಹಣಕಾಸಿನ ದುಂದು ವೆಚ್ಚಗಳು ಇವೆಲ್ಲವೂ ಸಾಗುವಂಥ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅನುಕೂಲಕರವಾಗುತ್ತೆ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಅತಿಯಾದಂಥ ಸುತ್ತಾಟ, ಅಲೆದಾಟಗಳಿಂದ ಮೈಕೈ ನೋವು, ಕೈಕಾಲು ನೋವು ಬರುತ್ತೆ. ಸ್ವಲ್ಪ ಬೇಸರದ ವಾತಾವರಣ, ಆರೋಗ್ಯ ಕೈ ಕೊಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಅಜೀರ್ಣತೆ, ಸ್ವಲ್ಪ ಗೊಂದಲ ಇವೆಲ್ಲವೂ ಸಹ ಕನ್ಯಾ ರಾಶಿಗೆ ಸೃಷ್ಟಿ ಮಾಡುತ್ತೆ. ಸ್ವಲ್ಪ ಜಾಗ್ರತೆ, ಮಹಾವಿಷ್ಣು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅನುಕೂಲವಾಗುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಆದರೆ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ನಿಮ್ಮ ಬಗ್ಗೆ ತುಂಬ ಮೃದುವಾದಂತಹ ವಾತಾವರಣವನ್ನು ತೋರ್ತಾರೆ ಜನಗಳು. ನಮ್ಮ ಬಗ್ಗೆ ಅವಹೇಳನವಾಗಿ ಹೊರಗಡೆ ಮಾತನಾಡ್ತಾರೆ. ಮುಂದೆ ಮಿತ್ರರು, ಹಿಂದೆ ಶತ್ರುಗಳಾಗುವಂಥ ವಾತಾವರಣಗಳು. ಯಾರನ್ನು ನಂಬಿರ್ತೀರೋ ಅವರಿಂದನೇ ದ್ರೋಹ, ವಂಚನೆ, ಮೋಸ ಇವೆಲ್ಲವೂ ಆಗುವಂಥ ವಾತಾವರಣಗಳು. ಅದನ್ನು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರ ಜೊತೆ ಎಷ್ಟೆಷ್ಟು ಮಾತಾಡಬೇಕು ಅದಕ್ಕೆ ಲಿಮಿಟೇಷನ್ಸ್ ಹಾಕ್ಕೊಂಡು ಮಾತನಾಡಬೇಕು. ಇಲ್ಲಿದ್ದೆಲ್ಲವೂ ಮಾತನಾಡಿದ್ರೆ ಅದರಲ್ಲಿ ಅವಮಾನಗಳು, ಇಲ್ಲಿದ್ದೆಲ್ಲ ತೊಂದರೆ ತಾಪತ್ರಗಳಿಗೆ ಸಿಕ್ಕೊಳ್ತೀವಿ. ತುಲಾರಾಶಿಯವರು ಜಾಗ್ರತೆ. ನಂತರ ವೃಶ್ಚಿಕ ರಾಶಿಯವರಿಗೆ ವ್ಯವಹಾರ ಪ್ರಗತಿಯಲ್ಲಿ ಕುಂಠಿತವಾಗುವಂಥ ಸನ್ನಿವೇಶಗಳು. ಇನ್ನೇನು ಕೆಲಸ ಕಾರ್ಯಗಳ ಹಾಗೇ ಹೋಯಿತು, ಎಲ್ಲ ವ್ಯವಹಾರ ಚೆನ್ನಾಗಾಗ್ತಿದ್ದೀರ ಅನ್ನೋ ಅಷ್ಟುವರೆ ಸ್ಥಗಿತವಾಗುವಂಥ ವಾತಾವರಣ, ಹಾಳಾಗುವಂತಹ ವಾತಾವರಣ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಸಮಸ್ಯೆಗಳು, ಸಂಕಷ್ಟಗಳು ಇವೆಲ್ಲ ಆಗುವಂಥ ವಾತಾವರಣಗಳಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು. ಧನುಸ್ಸು ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ, ಸರ್ಕಾರಿ ಕೆಲಸದಲ್ಲಿ ಉತ್ತಮವಾದಂಥ ಪ್ರಗತಿ, ಸೌಹಾರ್ದತೆ, ಬಂಧು ಮಿತ್ರ ಸಹಕಾರ, ಸಹಯೋಗ ಇವೆಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮನ್ನು ಕಂಡಾಗ ಕಿರಿಕಿರಿ ಮಾಡುವಂಥವ್ರು, ಅಸೂಯೆ ಪಡುವಂಥವ್ರು ಇರ್ತಾರೆ. ಅದು ಸ್ವಲ್ಪ ಜಾಗ್ರತೆ ವಹಿಸಿ. ನಂತರದಲ್ಲಿ ಮಕರ ರಾಶಿಯವರಿಗೆ ಅತಿಯಾದಂಥ ಕೋಪದ ವಾತಾವರಣ, ಕೋಪಗಳಿಂದ ಮಾಡಿದಂಥ ಮಾತುಕತೆಗಳು, ಮಾಡಿದಂಥ ಕೆಲಸಗಳಿಂದ ನಷ್ಟ, ಕಷ್ಟ, ಸಮಸ್ಯೆ, ಬೇಸರ ಇವೆಲ್ಲವೂ ಸಹ ಶತ್ರುಬಾಧೆಗಳು ಇವೆಲ್ಲವೂ ತಂದು ಕೊಡುತ್ತೆ. ಏನೇ ಮಾಡಬೇಕು ಅದು ವ್ಯವಹಾರ ತುಂಬ ಆಲೋಚನೆ ಮಾಡಬೇಕು, ಭಾಳ ಚಿಂತನೆಯನ್ನು ವ್ಯವಹಾರ ಮಾಡಬೇಕು. ಇಲ್ಲವಾದಲ್ಲಿ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಮುಂದಿನ ನಷ್ಟಗಳಿಗೆ ನಾವೇ ಗುರಿಯಾಗಬೇಕಾಗ್ತದೆ. ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಮತ್ತು ಕುಂಭರಾಶಿಯವರಿಗೆ ತಂದೆಯಿಂದ ತಿಳುವಳಿಕೆ ಮಾತುಗಳು, ಬುದ್ಧಿಯ ಮಾತುಗಳು, ವಾತ್ಸಲ್ಯದ ಮಾತುಗಳು ಸಿಗುತ್ತೆ. ಅದನ್ನು ಗಮನವಿರಿಸಿ ಕೇಳಿಸ್ಕೊಳ್ಳಿ. ಅವರ ವಿರುದ್ಧವಾಗಿ ಮಾತನಾಡುವುದಾಗಲಿ, ಮತ್ತು ಉಡಾಫೆಯಿಂದ ವರ್ತನೆ ಮಾಡುವುದಾಗಲಿ ಮಾಡಬಾರ್ದು. ಅದರಿಂದ ಸಮಸ್ಯೆಗಳು, ಸಂಕಷ್ಟಗಳು ಸಿಗುತ್ತೆ. ಮತ್ತು ತಂದೆಯಿಂದ ಪ್ರೀತಿ ವಾತ್ಸಲ್ಯ ಜೊತೆಯಲ್ಲಿ ಉಡುಗೊರೆ ಸಿಗುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ಪ್ರಯಾಣ ಮಾಡುವಂಥ ಯೋಗಗಳು ಸಿಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಯಂತೂ ಖಂಡಿತವಾಗಿ ಸಿಗುತ್ತೆ. ಮತ್ತು ಮೀನರಾಶಿಯವರೆಗೂ ಸಹ ಕುಟುಂಬದಲ್ಲಿ ಸೌಖ್ಯ, ಹೊಸ ಕೆಲಸಗಳ ಆಗಮನ, ಕೆಲಸಕ್ಕೋಸ್ಕರವಾಗಿ ಹೊರಗಡೆ ಅತಿಯಾದಂಥ ಅಲೆದಾಟಗಳು, ಹೊರಗಡೆ ಪ್ರಯಾಣದ ಯೋಗಗಳು ಇವೆಲ್ಲವೂ ಸಹ ಸಿಗುತ್ತೆ. ಹೊಸ ವ್ಯಕ್ತಿಗಳ ಭೇಟಿಯಾಗುತ್ತೆ. ಆ ವ್ಯಕ್ತಿಗಳಿಂದ ನಿಮಗೆ ಅನುಕೂಲಕರವಾದಂತಹ ಕೆಲಸ ಕಾರ್ಯಗಳು, ವ್ಯವಹಾರವು ಎಲ್ಲವೂ ಸಹ ಸಿಗುತ್ತೆ. ಪ್ರಗತಿಯಲ್ಲಿ ನಿಂತಿರುತ್ತೆ. ಸಂತಸ ಸಂಭ್ರಮದಲ್ಲಂತೂ ಕಾಲ ಕಳೆಯುವಂಥ ವಾತಾವರಣ ಮೀನರಾಶಿಗೆ ದಿನ
ಕೂಡಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಸೋಮವಾರದ ದಿನ ಆಗಿತ್ತು. ನಾಳೆ ದಿನ ನೋಡಿ ಮಂಗಳವಾರ ಇರುತ್ತೆ. ಮಂಗಳವಾರ ಅಂತಂದಾಗ ಸಪ್ತಮಿ 30ನೇ ತಾರೀಕು, ಉತ್ತರಾಷಾಢ ನಕ್ಷತ್ರ, ಸಾಧ್ಯಯೋಗ, ಭದ್ರಕರಣ. ಮಂಗಳವಾರ ಇಲ್ಲ ಅಂತಂದರೆ ಉತ್ತಮವಾದಂಥ ಶುಭವಾಗಿರುವಂಥ ದಿನವಾಗಿರ್ತಿತ್ತು. ಮಂಗಳವಾರ ಆಗಿರೋದ್ರಿಂದ ಮಾಡಲಿಕ್ಕೇನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಉತ್ತಮವಾದಂಥ ದಿನ ಆದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೊಂದು ಆರಾಧನೆ ಮಾಡಿ ನಾಳೆ ದಿನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇವೆ. ನಾಳೆ ಭೇಟಿ ಮಾಡ್ತೇನೆ ಮಂಗಳವಾರ. ಎಲ್ರಿಗೂ ನಮಸ್ಕಾರ.